ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಏನಿಲ್ಲ, ನಿಮ್ಗಳ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಕೆಲವೊಂದು ಕಮೆಂಟ್ಸ್ಗಳಿಗೆ ಉತ್ತರನೂ ಇದರಲ್ಲಿ ನಾನು ಒಂದು ಬ್ಲಾಗ್ ಒಳಗೆ ಕೊಡೋಕಿದ್ದೀನಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಒಂದು ಕ್ಯೂರಿಯಾಸಿಟಿ ಅನ್ಬೋದು, ಕಾಳಜಿ ಅನ್ಬೋದು, ಕೇರಿಂಗ್ ಅನ್ಬೋದು, ಗಾಬರಿ ಅನ್ಬೋದು, ಅದಕ್ಕೆಲ್ಲದಕ್ಕೂ ಉತ್ತರ ಏನಪ್ಪಾ ಅಂದ್ರೆ, ಒಂದು ವಾರದಿಂದ ಬ್ಲಾಗ್ಸ್ ಯಾಕೆ ಬರಲಿಲ್ಲ ಅಂತ ಹೇಳಿ. ಹೌದು ಸ್ನೇಹಿತರೆ, ಆದ್ರೆ ಮೊದಲು ಹೇಳ್ಬಿಡ್ತೀನಿ, ಮನೇಲೆಲ್ಲರೂ ಆರಾಮಿದಾರ, ಗಾಬರಿ ಪಡುವಂಥ ವಿಷಯ ಏನೂ ಇಲ್ಲ. ಆದರೂ ಕೂಡ ನಾನು ಯಾಕೆ ಒಂದು ವಾರದಿಂದ ಬ್ಲಾಗ್ನ ಹಾಕಿಲ್ಲ ಅಂತಂದ್ರೆ, ನನ್ನ ಒಂದು ಚಾನಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಯೂಟ್ಯೂಬ್ ಕಡೆಯಿಂದ ಪ್ರಾಬ್ಲಮ್ ಆಗಿತ್ತು. ಅದಕ್ಕೋಸ್ಕರ ಯಾವುದೇ ವಿಡಿಯೋನ ನಾನು ಹಾಕೋ ಹಾಗಿರಲಿಲ್ಲ ಒಂದು ವಾರ. ಏನಾಗಿತ್ತಪ್ಪ ಅಂತಂದ್ರೆ, ಅನ್ಕೊಂಡಿರ್ತೀವಿ ಅಂದ್ರೆ, ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕಿನ್ನ ಬಿಫೋರ್ ನಾನು ಹಂಗಾನ ಅನ್ಕೊಂಡಿದ್ದೆ, ಏನು ಯೂಟ್ಯೂಬ್ದಾಗ ಏನೈತಿ, ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋ ಮಾಡಿ ಹಾಕ್ಬಿಟ್ರೆ ಆರಾಮಾಗಿ ಪೇಮೆಂಟ್ ಬರ್ತೈತೆ ಅಂತ ಹೇಳಿ ನಾನು ಹಂಗೆ ಅನ್ಕೊಂಡನ ಚಾನಲ್ನ ಸ್ಟಾರ್ಟ್ ಮಾಡಿದ್ದೆ. ಬಟ್ ಅದೇನ ಅಂತಾರಲ್ರಿ, ಇದು ದೂರದ ಬೆಟ್ಟ ದೂರದಿಂದ ನೋಡಕ್ಕೆ ಬಹಳನ ಅಂದ ಚಂದ, ಬಹಳ ಸುಂದರವಾಗಿ ಕಾಣ್ತೈತೆ ಅಂತ ಹೇಳಿ. ಅದ ಬೆಟ್ಟದೊಳಗೆ ನಾವು ಕಾಲಿಟ್ಟಾಗ ಗೊತ್ತಾಗ್ತೈತಿ ಅದ್ರೊಳಗೆ ಕಲ್ಲು ಎಷ್ಟದಾವು, ಮುಳ್ಳು ಎಷ್ಟದಾವು, ಎಲ್ಲನೂ ಅಂತ ಹೇಳಿ, ಕಷ್ಟಗಳು ಎಷ್ಟು ಬರ್ತಾವ ಅಂತ ಹೇಳಿ. ಹಾಗೆ ಯೂಟ್ಯೂಬ್ನು ಅದೇ ರೀತಿ ಅನ್ಬೋದು. ಮತ್ತೇನಪ್ಪ ಅಂತಂದ್ರೆ, ವಿಡಿಯೋ ಮಾಡಿ ಹಾಕಿಬಿಡೋದು ಅಂತ ಇಲ್ಲ. ಯೂಟ್ಯೂಬ್ದು ಅದರದೇ ಆದ ಕೆಲವೊಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಅದಾವು, ಅದನ್ನು ನಾವು ತಪ್ಪೋ ಹಾಗಿಲ್ಲ ಆ ರೀತಿ. ಬಟ್ ಆ ಒಂದು ರೂಲ್ಸ್ ರೆಗ್ಯುಲೇಷನ್ ಒಳಗೆ ನಾನು ಗೊತ್ತಿರ್ದನ ಮಿಸ್ಟೇಕ್ ಮಾಡಿಬಿಟ್ಟೆ. ಅದ್ರ ಸಲುವಾಗಿ ನನಗೆ ಒಂದು ವಾರದ ಪನಿಷ್ಮೆಂಟ್ ಯೂಟ್ಯೂಬ್ ಕಡೆಯಿಂದ ಸಿಕ್ತಂತ ಹೇಳ್ಬೋದು. ಏನಪ್ಪ ಅಂತಂದ್ರೆ, ಮಕ್ಕಳ ಒಂದು ಸೇಫ್ಟಿ ಇದ್ರೊಳಗೆ ನಾನು ಸ್ವಲ್ಪ ಒಂದು ಮಿಸ್ಟೇಕ್ ಮಾಡಿದ್ದೆ ಅಂತ ಹೇಳ್ಬೋದು. ನನಗೆ ಗೊತ್ತಿರ್ದನೆ ಎಡಿಟ್ ಟೈಮ್ ಒಳಗೆ ನನಗೆ ಗೊತ್ತಿರ್ದನ ಅಂದರೆ ಬೈ ಮಿಸ್ಟೇಕ್ ಆಗಿ ಅದನ್ನು ನಾನು ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಅದಕ್ಕೋಸ್ಕರ ನಾನು ನೋಡಿದ್ದಿಲ್ಲ, ನನ್ನ ವಿಡಿಯೋ ಒಳಗೆ ಅದು ಕೂಡ ಶೇರ್ ಆಗಿಬಿಟ್ಟಿತ್ತು, ಸ್ನಾನ ಮಾಡುವಂಥ ಒಂದು ಪುಟಾಣಿ ಮಗು ಸ್ನಾನ ಮಾಡುವಂಥದ್ದು. ಬಟ್ ಆ ಥರದ್ದೆಲ್ಲ ನಾವು ಹಾಕೋ ಹಾಗಿಲ್ಲ ಗೈಡ್ಲೈನ್ಸ್ ಪ್ರಕಾರ. ಅದಕ್ಕೋಸ್ಕರ ಅದು ನನಗೆ ಹಿಂಗಾಯಿತು. ಫಸ್ಟ್ ಒಂದು ನಿಮಗೆ ಹೇಳಿದ್ದೆ, ನಾನು ನಮ್ಮ ಮದ್ವಿಕಗೇನ ನಾವು ಬರ್ಮಾಡ್ಕೊಂಡ್ವಿ. ಫಸ್ಟ್ ಅವನಿಗೆ ನಮ್ಮ ತಾಯಿಯವ್ರ ಮನೆ ಅಂದರೆ ಅವನ ಮನೆಯೊಳಗೆ, ಅವನ ಅಪ್ಪಾಜಿ ಮನೆಯೊಳಗೆ ಫಸ್ಟ್ ಸ್ಟೆಪ್ ಇಡೋದನ್ನ ನಾವು ಬಹಳ ಡೆಕೋರೇಷನ್ ಮಾಡಿ ಎಲ್ಲನೂ ಚೆನ್ನಾಗಿ ತಗೊಂಡಿದ್ವಿ. ಅದನ್ನು ಅವತ್ತು ನಿಮ್ಗೆ ಹೇಳ್ಕೊಂಡಿದ್ದೆ ನಾನು. ಅವನಿಗೆ ಒಂದು ಸ್ಕಿನ್ ಕಲರ್ ನಿಕ್ಕರ್ ಹಾಕಿದ್ದಿತ್ತು, ಬಟ್ ಅದು ಹೆಂಗಾಗಿತ್ತಂದ್ರೆ ಹಾಕಿನೂ ಹಾಕ್ಲಾರ್ದ ರೀತಿ ಕಾಣಿಸ್ತಾ ಇತ್ತು. ಅದನ್ನು ಯೂಟ್ಯೂಬ್ನು ಅದೇ ರೀತಿ ತಿಳ್ಕೊಂಡು ಅವತ್ತೂ ಅದನ್ನು ವಿಡಿಯೋ ತೊಗೊಂಡಿರಲಿಲ್ಲ, ಅಪ್ಲೋಡ್ ತೊಗೊಂಡಿರಲಿಲ್ಲ. ಬಟ್ ಅದನ್ನೆಲ್ಲ ಡಿಲೀಟ್ ಮಾಡಿ, ಅಂದ್ರೆ ಅದೇನೇನು ಕ್ಲಿಪ್ಪಿಂಗ್ಸ್ ಇತ್ತು, ಅದ್ವಿಕೊಂದೇನು ವೆಲ್ಕಮ್ ಕ್ಲಿಪ್ಪಿಂಗ್ಸ್ ಇತ್ತು, ಅದನ್ನೆಲ್ಲ ಡಿಲೀಟ್ ಮಾಡಿ ನಾನು ರೀ ಅಪ್ಲೋಡ್ ಮಾಡಿದ್ದೆ ನಾನು ಅವತ್ತು ತೊಗೊಂಡಿತ್ತು. ಸೊ ಅದು ಫಸ್ಟ್ ಮಿಸ್ಟೇಕ್ ಆಗಿತ್ತು. ಸೊ ಅದನ್ನು ನನಗೆ ಮಾಫಿ ಮಾಡಿತ್ತು ಅಂತ ಹೇಳ್ಬೋದು ಯೂಟ್ಯೂಬ್. ಬಟ್ ಅದು ನನ್ನ ಮಿಸ್ಟೇಕ್ ಇರಲಿಲ್ಲ, ಅದು ಆ ಥರ ಕಾಣಿಸಿತ್ತು ಅಷ್ಟೇನೆ. ಬಟ್ ಯೂಟ್ಯೂಬ್ ಇದ್ರೊಳಗೆ ಅದು ಫಸ್ಟ್ ಮಿಸ್ಟೇಕ್ ಅಂತ ಹೇಳ್ಬೋದು. ಬಟ್ ಸೆಕೆಂಡ್ ಮಿಸ್ಟೇಕ್ ಒಳಗೆ ನಾವೇನು ಜಾತ್ರೆಗೆ ಹೋಗಿದ್ವಲ್ರಿ, ಬಸ್ ಸ್ಟ್ಯಾಂಡಿಗೆ ಇಳಿದು ನಮ್ಮ ತಂಗಿ ಮನೆಗೆ ಹೋಗುವಂಥ ಒಂದು ಸಂದರ್ಭದೊಳಗೆ ಆ ಒಂದು ಮನೆ, ನಮ್ಮ ತಂಗಿ ಮನೆಗೆ ಏನು ಹೋಗ್ತಾ ಇದ್ವಿ, ಅದ ದಾರಿ ಒಳಗೆ ಒಂದು ಮನೆ ಮುಂದೆ ಒಂದು ಪುಟಾಣಿ ಸ್ನಾನ ಮಾಡಕತ್ತಿತ್ತು. ಬಟ್ ನಾನು ಅದನ್ನು ಅಬ್ಸರ್ವ್ ಮಾಡಿಲ್ಲ, ಮತ್ತು ಎಡಿಟ್ ಒಳಗೂ ನಾನು ಅದನ್ನು ನೋಡಿದ್ದಿಲ್ಲ. ಸೊ ಅದದು ವಿಡಿಯೋ ಒಳಗೆ ಬಂದ್ಬಿಟ್ಟಿತ್ತಲ್ಲ, ಹಿಂಗಾಗಿ ಸೆಕೆಂಡ್ ಮಿಸ್ಟೇಕ್ ಅಂತ ಹೇಳಿ. ಸೊ ಮತ್ತು ನಾವು ಎರಡನೇ ಮಿಸ್ಟೇಕ್ ಹೇಳಿದ್ರು ಮತ್ತೆ ಎರಡನೇ ಸಲ ನಾನು ಮಿಸ್ಟೇಕ್ ಮಾಡೇನೆ ಅಂತ ಹೇಳಿ ಯೂಟ್ಯೂಬ್ ಅದನ್ನು ಸ್ಟ್ರೈಕ್ ಕೊಟ್ಟಿದ್ದೈತೆ ನನಗೆ, 7 days ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡೋ ಹಾಗಿಲ್ಲ ಅಂತ ಹೇಳಿ. ಅದೇ ಈಗ ಒಂದು 3 ತಿಂಗಳಾಯ್ತು ನಂದು, ಇನ್ನೂವರೆಗೆ $100 ಆಗಿಲ್ಲ. ವ್ಯೂಸ್ ಕಡಿಮೆ ಐತಿ, ಮನೆಯೊಳಗೆ ಈ ಪರಿಸ್ಥಿತಿ ಆಯಿತು. ಸ್ಟಾರ್ಟಿಂಗ್ ನನಗೆ ವಿಡಿಯೋ ಹಾಕೋಕ್ಕಾಗಲಿಲ್ಲ, ನಂತರದಲ್ಲಿ ವಿಡಿಯೋ ಹಾಕಿದ್ರು ನಾನು ಇನ್ನೂ ವಿಡಿಯೋ ಹಾಕಕತ್ತೀನಿ ಇಲ್ಲ ಅಂತ ಹೇಳಿ ನನ್ನ ಸ್ನೇಹಿತರಿಗೆ ಎಷ್ಟು ಗೊತ್ತಿತ್ತೋ ಗೊತ್ತಿಲ್ಲ, ಅವರು ವ್ಯೂಸ್ ಜಾಸ್ತಿ ಬರಲಿಲ್ಲ. ಈಗೇನೋ ಸ್ವಲ್ಪ ರಿಕವರ್ ಮಾಡ್ಕೊಂಡಿದ್ದೆ, ಅಂಥ ಟೈಮ್ ಒಳಗನೆ ಈ ರೀತಿ ಆಯಿತು. ಸೊ 3 ತಿಂಗಳದಿಂದ $100 ಆಗಿಲ್ಲ. $100 ಆದ್ರೆ ಮಾತ್ರ ನಮ್ಗೆ ಸ್ಯಾಲ್ರಿ ಬರ್ತೈತಿ. $100 ಅಂದ್ರೆ ಏನು ಅದೇನು ದೊಡ್ಡ ಮಹಾ ಅಲ್ಲ, $8,500 ಅಷ್ಟೇ. ಸೊ 3 ತಿಂಗಳಾದರೂ ನನಗೆ ಇನ್ನೂ ಯೂಟ್ಯೂಬಿಂದ $1 ಸ್ಯಾಲ್ರಿ ಬಂದಿಲ್ಲ. ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಜೀವನ ಎಷ್ಟು ಕಷ್ಟ ಅಂತ ಹೇಳಿ. ಯಾಕಂದ್ರೆ ನಂದು ಯೂಟ್ಯೂಬ್ ಮತ್ತು ಯೂಟ್ಯೂಬಿಂದ ನನಗೆ ನನ್ನ ಸ್ನೇಹಿತರು ಕೊಡುವಂಥ ನನ್ನ ಬಿಸ್ನೆಸ್ ಆರ್ಡರ್ಸ್, ಅದ್ರ ಮೇಲೆ ನನ್ನ ಲೈಫ್ ಅಂತ ಹೇಳಿ ತುಂಬಾ ಬರ್ಡನ್ ಆಗ್ತೈತಿ. ಅದನ್ನ ಹೆಂಗೆ ಮ್ಯಾನೇಜ್ ಮಾಡಾಕತ್ತೀನಿ ಅದು ನನಗೆ ಮಾತ್ರ ಗೊತ್ತೈತಿ. ಏನು ಮಾಡೋಕ್ಕಾಗಂಗಿಲ್ಲ. ನಿಮಗೆ ಗೊತ್ತನೇ ಐತಿ, ನನಗೆ ಯಾವುದೇ ರೀತಿಯ ಸಪೋರ್ಟ್ ಇಲ್ಲ. ಏನಿದ್ರೂ ನಾನು ಅರ್ನ್ ಮಾಡ್ಕೋಬೇಕು. ಎದಕ್ಕೆ ಒಂದು ಪ್ರತಿಯೊಂದಕ್ಕೂ $1 ಕೂಡ ನಾನು ಅರ್ನ್ ಮಾಡ್ಕೋಬೇಕು. ಬಟ್ ಅರ್ನಿಂಗ್ ಮಾಡಬೇಕು, ನಾ ದುಡಿಬೇಕು ಅಂತಂದ್ರೂ ಈ ಥರದ ಸಮಸ್ಯೆಗಳು ಬರಾಕತ್ತವು. ಪರವಾಗಿಲ್ಲ, ನಾನು ಅಂಥ ಪರಿ ಏನು ಹಿಂಜರಿಯೋದಿಲ್ಲ. ಬಟ್ ಬೇಸರ ಅಂತೂ ಇದ್ದೇ ಇರ್ತೈತಿ, ನೋವಂತೂ ಇದ್ದೇ ಇರ್ತೈತಿ. ಏನು ಮಾಡಕ್ಕೆ ಬರಂಗಿಲ್ಲ ಸ್ನೇಹಿತರೆ, ಹಂಗೆ ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಧೈರ್ಯದ ಮಾತು, ಸಪೋರ್ಟು ಎಲ್ಲನೂ ಕೂಡ ನನ್ನ ಜೊತೆಗೆ ಐತಿ.
ಈ ರೀತಿ ಆಯಿತು. ಸೊ ಒಂದು ವಾರ ಯಾವುದು ವಿಡಿಯೋನ ಹಾಕಕ್ಕೆ ಆಗಿರಲಿಲ್ಲ. ಹೀಗಾಗಿ ಮೊದಲಿನ ವಿಡಿಯೋ ಒಂದು ವಾರದ್ದೇನು ಕ್ಲಿಪ್ಪಿಂಗ್ಸ್ ಎಲ್ಲನೂ ಅದಾವ. ನಂತರದಲ್ಲಿ ಹಾಕ್ತಾ ಹೋಗ್ತೀನಿ. ಏನೆಲ್ಲ ನನ್ನ ಸ್ನೇಹಿತರು ಕೇಳೋದು ಇಷ್ಟನ, ತಪ್ಪದ ಡೈಲಿ ನನ್ನ ವಿಡಿಯೋಗಳನ್ನು ಸ್ಕಿಪ್ ಮಾಡ್ದಂಗೆ ಫುಲ್ ವಾಚ್ ಮಾಡಿರಿ. ಈ ಮುಖಾಂತರ ಸಪೋರ್ಟ್ ಮಾಡಿರಿ. ಮತ್ತು ವಿಡಿಯೋಗಳು ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಮತ್ತು ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಜು ಒಂದು ಗಂಟಿ ಚಿತ್ರ ಐತೆ, ಅದನ್ನ ಪ್ರೆಸ್ ಮಾಡಿ ಇಟ್ಕೊಳ್ರಿ. ಯಾಕಪ್ಪ ಅಂದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತೈತಿ ಸ್ನೇಹಿತರೆ, ಅದಕ್ಕೋಸ್ಕರ. ಮತ್ತು ನನ್ನ ಒಂದು ಪುಟಾಣಿ ಬಿಸ್ನೆಸ್ಸಿಗೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ಕೂಡ ಇರಲಿ. ನಿಮ್ಗೆ ಏನಾದರೂ ಬೇಕಾದರೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಮಾಡಿರಿ. ಈ ಒಂದು ಏನಂತೀರಿ, ಮತ್ತು ನಾನೇನಪ್ಪ ಅಂದ್ರೆ ನಿಮ್ಗೆ ಗೊತ್ತನೇ ಐತಿ, ಕ್ಲೀನಾಗಿ ಹೈಜಿನಿಕ್ ಆಗಿ ಟೇಸ್ಟಿಯಾಗಿ ಮತ್ತು ಮೇನ್ ಅಂದ್ರೆ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಖಂಡಿತವಾಗ್ಲೂ ನನಗೆ ಆರ್ಡರ್ ಕೊಡ್ರಿ ಅಂತ ಕೇಳ್ಕೊಳ್ತೀನಿ. ಸೊ ಇದಿಷ್ಟು ರೀಸನ್ ಆಗಿತ್ತು 1 ವೀಕ್ ನಾನು ವಿಡಿಯೋ ಹಾಕದೇ ಇರೋದಕ್ಕೆ. ಅದರ ನಂತರ ಒಂದೆರಡು ಕಮೆಂಟಿಗೆ ಪೂಜಾನ್ ರಿಲೇಟೆಡ್ ಅಂತ ಹೇಳ್ಬೋದು. ಪೂಜಾ ಯಾಕೆ ನೆಕ್ಸ್ಟ್ ಡೇನ ಹೋದ್ಲು ಅಂತ ಕೇಳಿದ್ರಿ. ಸೊ ಮೇನ್ ಅಂದ್ರೆ ನಾವು ಏನು 5ನೇ ತಿಂಗಳಿಗೆ ಬಾಣಂತಿನ ಕರ್ಕೊಂಡು ಬರೋದಿರ್ತೈತಿ. ಆ ಒಂದು ಟೈಮ್ ಒಳಗೆ ಮತ್ತು ಅಪ್ಪಾಜಿಯವರು ಹೋಗಿದ್ದೊಂದಿತ್ತಲ್ಲ, ಅದು 3 ತಿಂಗಳದೊಳಗೆ ಏನಾದರೂ ಒಂದು ಸಣ್ಣ ಒಂದು ಕಾರ್ಯಕ್ರಮ ಮಾಡುವಂಥದ್ದು ಇರ್ತೈತಿ. ಸೊ ಎರಡೂ ಇರಲಿ ಅಂತ ಹೇಳಿ ನಮ್ಮ ತಾಯಿಯವರು, ಪೂಜಾ ಅವ್ರ ತಾಯಿಯವರಿಗೆ ಕಾಲ್ ಮಾಡಿದ್ರು, ಹಿಂಗೆ ನಾವು ಕರೆಯಕ್ಕೆ ಬರ್ತೀವಿ ಅಂತ ಹೇಳಿ. ಬಟ್ ಅವಾಗನ ಹೇಳಿದ್ರು ಅವರು, ಇಲ್ಲ ಆಕಿಗೆ ಸ್ಟಿಚ್ ಇನ್ನೂ 2-3 ಸ್ಟಿಚ್ ಇನ್ನೂ ವಾಸಿ ಆಗಿಲ್ಲ ಅಂತ್ರಿ, ಹಸಿ ಅದಾವಂತವು. ಅದಕ್ಕೋಸ್ಕರ ಇಲ್ರಿ ಆಕಿ ಇನ್ನೂ ಫುಲ್ ಆರಾಮಾಗಿಲ್ಲ, ಮತ್ತು ಹೊಲಿಗೆನೂ ಇನ್ನೂ ಮಾದಿಲ್ಲವ, ಇನ್ನೂ ಹಸಿ ಅದಾವ, ಅದಕ್ಕೋಸ್ಕರ ಈಗ ಕಳ್ಸಂಗಿಲ್ರಿ ನಾವು ಅಂತಂದ್ರು. ಅದಕ್ಕೆ ನಮ್ಮ ತಾಯಿಯವ್ರು ಏನಂದ್ರು, ಇಲ್ಲ ಇದು 5ನೇ ತಿಂಗಳದಾಗ ಕರ್ಕೊಂಡು ಬರೋದು ಒಂದು ಪದ್ಧತಿ, ಅದು ಒಂದು. ಹಾಗೇನ ಈಗ ನಮ್ಮ ಮನೆಯವ್ರು ತೀರಿ ಹೋಗಿ 3ನೇ ತಿಂಗಳದೊಳಗೆ ಏನಾದರೂ ಒಂದು ಮಾಡೋ ಒಂದು ಕಾರ್ಯಕ್ರಮ ಅದು ಒಂದು ಐತಿ. ಸೊ ಈಗ ಅದನ್ನು ಮಾಡಲೇಬೇಕು, ಬೇಕಾದ್ರೆ ಒಂದಿಷ್ಟು ದಿನ ಇದ್ದು ವಾಪಸ್ ಬರವಳಕ ಅಂತ ಹೇಳಿದರು. ಬಟ್ ಅವ್ರದ್ದು ಅವತ್ತನ ಆಗಂಗಿಲ್ಲನ ಅಂದಿದ್ರು ಅವರು, ಈಗ ಬೇಡನೋ ಅಂದಿದ್ರು, ಈಗ ಕರೆಯಕ್ಕೆ ಬರಬೇಡ್ರನೋ ಅಂದಿದ್ರು. ಬಟ್ ನಾವು ಹಿಂಗೆ ಹೇಳಿದ್ಮೇಲೆ ಏನಂದ್ರು, ಅವತ್ತನ ಹೇಳಿದಾಗನ ಇಲ್ಲ ನಾವು ಅವತ್ತ ಬಂದು ಅವತ್ತ ಕರ್ಕೊಂಡು ಹೋಗ್ತೀವಿ, ಹಂಗಾರ ನೀವು ಅದನ್ನ ನೇಮಾನ ಮಾಡೋದಾದ್ರೆ ಅವತ್ತ ಕರ್ಕೊಂಡು ಹೋಗ್ತೀವಿ ಅಂತಂದಿದ್ರಂತ ಅವನ ಮುಂದೆ. ಅದು ಹೆಂಗೆ ಸಾಧ್ಯ ರೀ, ಅವತ್ತ ಬಂದು ಅವತ್ತ ಹೋಗಕ್ಕೆ ಹೆಂಗೆ ಸಾಧ್ಯ ಆಕೈತಿ, ಅದ್ರಾಗ ದೂರಿನ ದಾರಿ ಬೇರೆ, ಅವತ್ತ ಬಂದು ಅವತ್ತ ಹೆಂಗೆ ಹೋಗ್ತೀರಿ, ಬೇಡ 1-2 ದಿವ್ಸ ಇರಲಿ, ಆಮೇಲೆ ಬೇಕಾದ್ರೆ ಹೋಗ್ಲಿ, ಕರ್ಕೊಂಡು ಹೋಗ್ರಿ, ನೀವು ಬೇಕಾದ್ರೆ ಹೆಂಗೂ ಬಚ್ಚಲ ಬದಲಾಯಿಸಕ್ಕೆ ಹೋಗಬೇಕಾ, ಕರ್ಕೊಂಡು ಹೋಗ್ರಿ, ಮತ್ತೊಂದು ಸ್ವಲ್ಪ ಆಕಿಗೆ ಆರಾಮಾಗೋ ಮಟ್ಟ ಇದ್ದು ಬೇಕಾದ್ರೆ ಬರವಳಕಂತ ಅವ್ವ ಹೇಳಿದ್ಲಂತ. ಬಟ್ ಅವ್ರು ಏನಂದ್ರು, ಸರಿ ಬಿಡು, ಅವತ್ತಿನ ದಿವಸ ಅವತ್ತ ಬಂದು ಅವತ್ತ ಹೋಗಕ್ಕೆ ಆಗ್ಲಿಕ್ಕಂದ್ರೂ ಒಂದಿನ ಬಂದು ನೆಕ್ಸ್ಟ್ ದಿನ ನಾವು ಬಂದುಬಿಡ್ತೀವಿ, ಅಲ್ಲಿ ಇರೋಕ್ಕಾಗಂಗಿಲ್ಲ, ಆಕಿಗೆ ಇನ್ನೂ ಸ್ವಲ್ಪ ವಾಸಿ ಆಗಿಲ್ಲ ಅಂತ ಹೇಳಿ. ಮತ್ತು ಹಿಂಗೆ ಹೇಳಿದ್ಮೇಲೆ ನಾವು ಆಕಿ ಹೆಲ್ತ್ ಕಡೆಯಿಂದ ವಿಚಾರ ಮಾಡಿ ಮತ್ತು ನಾವೇನು ಮಾಡಿದ್ವಿ, ಹೆಂಗೂ ನಮಗೀಗ ನೇಮದು ಬೇಕೇ ಬೇಕು, ಪದ್ಧತಿ ಮಾಡಬೇಕಾಗಿತ್ತು, ಮನೆಯೊಳಗೊಂದು ಏನಾದರೂ ಪುಟಾಣಿ ಕಾರ್ಯಕ್ರಮ ಆಗಲೇಬೇಕಿತ್ತು. ಸೊ ಅದಕ್ಕೋಸ್ಕರ ಸರಿ ಬಿಡು ಆಯಿತು, ನೀವು ಹೇಳ್ದಂಗನ ಆಗಲಿ, ಹಿಂಗೆ 5ನೇ ತಿಂಗಳದೊಳಗೆ 5 ತಿಂಗಳು ಮುಗ್ಯಾಕೆ ಬಂದಿತ್ತು, ಹೇಳಿದೆ ನಿಮ್ಗೆ 1 ದಿವ್ಸ ಉಳಿದಿತ್ತು, ಮತ್ತು ಅಪ್ಪಾಜಿದು 2 ತಿಂಗಳು ಮುಗಿದು 1-2 ದಿವ್ಸ ಆಗಿತ್ತು ಅಷ್ಟೇ. ಸೊ ಆ ಒಂದು ಮಧ್ಯದಲ್ಲಿ ನಾವು 1 ದಿವ್ಸ ನಮಗೆ ಸಿಕ್ಕಿದ್ದು, ಅವತ್ತ ಕರ್ಕೊಂಡು ಬಂದ್ವಿ. ನೆಕ್ಸ್ಟ್ ಡೇನ ಮಾರ್ನಿಂಗ್ನ ಅವ್ರು ಹೋದರು. ಸೊ ಈ ಒಂದು ರೀಸನಿಗೆ ಅವತ್ತಿನ ನೆಕ್ಸ್ಟ್ ಡೇನ ಹೋದ್ಲಂತ ಹೇಳ್ಬೋದು. ಇಲ್ಲಿನೂ ಆಗ್ಬೋದಿತ್ತು, ಇಲ್ಲಿನೂ ರೆಸ್ಟ್ ಮಾಡ್ಬೋದಿತ್ತು, ಇಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೋದಿತ್ತು, ತಂಗಿಗೂ ಗೊತ್ತಿರ್ತೈತಿ ಎಲ್ಲನೂ. ಬಟ್ ಅವರು ನಾವು ಅಲ್ಲೇ ಟ್ರೀಟ್ಮೆಂಟ್ ತೊಗೊಳಕತ್ತೀವಿ, ಅಲ್ಲೇ ಫುಲ್ ಆರಾಮಾಗೇನ ಬರ್ತೀನಿ ನಾನು, ಇನ್ನೊಂದು ಸ್ವಲ್ಪ ದಿವ್ಸ ಇದ್ದು ಅಲ್ಲೇ ಫುಲ್ ವಾಸಿಯಾಗೆ ಬರ್ತೀನಿ ಅಂತಂದ್ರೆ, ಸರಿ ಬಿಡು ಹೆಂಗೋ ಮತ್ತು ತೋರ್ಸೇನಂತೀರಿ, ಆಯಿತು ನೀವು ಹೇಳ್ದಂಗೆ ಆಗಲಿ, ಒಟ್ಟಿನಲ್ಲಿ ಆರಾಮಾಗಿದ್ದು ಆರಾಮಾಗಿ ಬಂದ್ರೆ ಸಾಕು ಅಂಥೇಳಿ ಅವನು ಅಷ್ಟು ಭಾಳ ಇದನ್ನು ಮಾಡೋಕ್ಕೆ ಹೋಗಲಿಲ್ಲ. ಸರಿ ಬಿಡು ಅಂಥೇಳಿ ಆಕಿನೂ ಕೂಡ ಹ್ಞೂ ಅಂದ್ಲು. ಹೀಗಾಗಿ ಬಂದ ನೆಕ್ಸ್ಟ್ ಡೇನ ಪೂಜಾ ತವ್ರ ಮನೆಗೆ ಹೋಗಬೇಕಾಯ್ತು. ಇನ್ನು ಮತ್ತೆ ಯಾವಾಗ ಬರ್ತಾಳೋ ಇನ್ನೂ ಏನು ಹೇಳಿಲ್ಲ, ನಾವು ಹೋಗುವಾಗ ಹೇಳಿ ಕಳ್ಸೀವಿ, ಆದಷ್ಟು ಲಗುನ ಬಾರ್ವಾ ಅಂಥೇಳಿ. ಅವ್ರ ಅಣ್ಣರಿಗೆ ಆಯಿತು, ಅವ್ರ ತಾಯಿಯವ್ರಿಗೆ ಆಯಿತು, ಆಕಿಗೂ ಕೂಡ ಭಾಳ ದಿವಸ ಇರಬೇಡ, ಬೇಗ ಬಂದುಬಿಡು ಅಂತಲೂ ಹೇಳೀವಿ. ನೋಡೋಣ ಸ್ನೇಹಿತರೆ, ಆದಷ್ಟು ಬೇಗನೆ ಆಕಿಗೂ ಸ್ಟಿಚ್ ಎಲ್ಲ ವಾಸಿ ಆಗಲಿ, ಅದೆಲ್ಲ ನೋವಿರ್ತೈತಂತ. ಸೊ ಹೀಗಾಗಿ ಸ್ಟಿಚ್ ಎಲ್ಲ ಬೇಗ ವಾಸಿಯಾಗಿ ಆದಷ್ಟು ಬೇಗನೆ ನಮ್ಮ ಪುಟಾಣಿ ಅದ್ವಿಕನ ಕರ್ಕೊಂಡು ಬರಲಿ ಅಂತ ನಾನು ಕೂಡ ಕೇಳ್ಕೊಳ್ತೇನೆ. ನೀವು ಕೂಡ ವೇಟ್ ಮಾಡಿರಿ. ಸಾಕಷ್ಟು ಜನ ಕೇಳ್ತಾ ಇದ್ರಿ, ಯಾಕೆ 5 ತಿಂಗಳಾದರೂ ಬಾಣಂತನ ಮುಗ್ದಿಲ್ವಾ ಅಂತ ಹೇಳಿ. ಸೊ ಹಿಂಗೆ ನೋಡ್ರಿ, ಇದು ಒಂದು ರೀಸನಿಗೆ ಆಕಿ ಹೋಗ್ಬೇಕಾಯ್ತು. ಮತ್ತು ನೋವೈತಂದ್ಮೇಲೆ ನಾವು ಏನು ಮಾಡೋಕ್ಕೆ ಬರಂಗಿಲ್ಲ, ಸರಿ ಬಿಡು ಆಯಿತು ಆರಾಮಾಗಿ ಬಾ ಅಂಥೇಳಿ ನಾವು ಕೂಡ ಕಳಿಸ್ಕೊಟ್ವಿ ಸ್ನೇಹಿತರೆ. ಅದೇ ರೀತಿ ಬಿಸ್ನೆಸ್ಸಲ್ಲೇ ನೋಡ್ತಾ ಇದ್ದೀರಿ, ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಿ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ
ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿಗೆ ಅಂತ ಹೇಳ್ತೇನೆ ನೋಡ್ರಿ. ಸರಿ ಸ್ನೇಹಿತರೆ, ಇದಿಷ್ಟು ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು ನಾನು, ಅದಕ್ಕೋಸ್ಕರ ಮಾತಾಡಿದೆ ನೋಡ್ರಿ. ನಿನ್ನೆ ಒಬ್ಬರ್ಕಿಂತ ಒಬ್ರು ಮಸ್ತ್ ಕಾಣತಿದ್ರಳ. ಸೂಪರ್ ಸೂಪರ್. ನೋಡ್ರಿ ನನ್ನ ಮಗಳು ನನ್ನ ಕಡೆ ರೊಕ್ಕ ಇಲ್ಲ ಅಂತ ರೊಕ್ಕ ಕೊಡತ್ತ ನೋಡ್ರಿ. ಸಾಕ್ಷಿ ಅದೀರಿ ಎಲ್ಲರೂ. ಕೊಡೋಣ್ರಿ ಕೊಡೋಣ್ರಿ ಅದಲ್ರಿ. ಹೋದ್ಲು ಮಮ್ಮಿ ಅದಾಳ ಇನ್ನ. ಅದೇನದು ಬಾಟ್ಲಿ? ಅದೇ ಕೊಬ್ಬರಿ ಎಣ್ಣೆ ಸ್ನೇಹಿತರೆ. ನೋಡ್ರಿ ಮಗಳ ಫೇವ್ರೇಟ್, ಸೆಕೆಂಡ್ ಫೇವ್ರೇಟ್ ಇದು ಪಲಾವ್. ಸೆಕೆಂಡ್ ಫೇವ್ರೇಟ್ ಎಗ್ ರೈಸ್ ಬೇಕಂದ್ಲ ಮಾಡೀನಿ. ನಮ್ಮ ತಂಗಿ ವೈಷ್ಣವಿನೂ ಬಂದಾಳ ಗೊತ್ತಾಯ್ತು ಊರಿಂತ್ರ. ಸೊ ಇಬ್ಬರ ಸಲುವಾಗಿ ಸರ್ವ್ ಕೂಡ ಮಾಡಿಕೊಟ್ಟೆ ನೋಡ್ರಿ ಅವ್ರಿಗೆ. ನನ್ನ ಮಗ ಸ್ಕೂಲಿಗೆ ಹೋಗ್ಯಾನ್ರಿ, ಮಗ ಇಲ್ಲ. ಅವನದು ಊರಲ್ಲಿ ಎಕ್ಸಾಮ್ ಇವತ್ತು ಲಾಸ್ಟ್, ನಾಳಿಂದ ರಿಟರ್ನ್ ಎಕ್ಸಾಮ್ ಸ್ಟಾರ್ಟ್. ಸೊ ರೆಸಿಪಿ ಏನು ಶೂಟ್ ಮಾಡಿಲ್ಲ. ಹಂಗೇನಾರು ನಿಮ್ಗೆ ಬೇಕಂದ್ರೆ ಹೇಳ್ರಿ, ನಾನು ಯಾವ ರೀತಿ ಎಗ್ ರೈಸ್ ಮಾಡ್ತೀನಿ ತಿಳಿಸ್ಕೊಡ್ತೇನಂತ. ಈಕಿ ಎಲ್ಲ ಫ್ರೆಂಡ್ಸಿಗೆ ಸ್ನ್ಯಾಪು ಸ್ಟೇಟಸ್ಸು ಚಾಲು ಮಾಡ್ಯಾಳ. ಹಾಂ ಅದೇ ನಾನು ಈಗ ಜಸ್ಟ್ ಹೇರ್ ಆಯಿಲ್ ಪ್ರಿಪೇರ್ ಮಾಡಿಕೊಂಡೆ. ಹೇರ್ ಆಯಿಲ್ ಅದನ್ನು ಸೋಸಿ ಇಲ್ಲಿಟ್ಟೀನಿ. ಬಟ್ ಬಾಟ್ಲಿಗೆ ಹಾಕ್ಕೊಂಡೇನಿ, ಗ್ಲಾಸ್ ಬಾಟ್ಲಿಗೆ. ಏನೇನು ಹಾಕಿದ್ದೆಪ್ಪ ಅಂದ್ರೆ ಉಳ್ಳಾಗಡ್ಡಿ, ದಾಸವಾಳ ಹೂವು, ದಾಸವಾಳ ಎಲೆ, ಅಲ್ವೇರಾ, ಮೆಂತೆ, ಕಲೌಂಜಿ, ಕರಿಬೇವಿನ ಸೊಪ್ಪು ಇದಿಷ್ಟು ಹಾಕಿ ಕೊಬ್ಬರಿ ಎಣ್ಣೆ ಒಳಗೆ ಹಾಕಿ ಅರ್ಧ ತಾಸು ಕುದಿಸಿದೆ. ಲೋ ಫ್ಲೇಮ್ ಒಳಗೆ ಕುದಿಸಿ ತಣ್ಣಗಾದ್ಮೇಲೆ ಶೋಧಿಸಿ ಇಟ್ಕೊಂಡೇನಿ. ಅದನ್ನು ತೋರಿಸ್ತೀನಿ ಬಾಟ್ಲ್. ಬಟ್ ಅದ್ರದ್ದು ಎಲ್ಲನೂ ಇಲ್ಲಿ ಇಟ್ಟೀನಿ ನೋಡ್ರಿ. ಇದ್ರೊಳಗೆ ಬಟ್ಟೆ ಒಳಗೆ ಸೋಸಿ ಅಂದ್ರೆ ನೀಟಾಗಿ ಬರ್ತೈತೆ ಅಂತ ಹೇಳಿ. ಮತ್ತು ಅವ್ವ ವಡಿ ಕೊಟ್ಟು ಕಳಿಸಿದ್ಲು ನೋಡ್ರಿ. ಲೇಟಾಗಿ ಕೊಟ್ಟು ಕಳ್ಸ್ಯಾಳ ಅಂದ್ರೆ ಕೊಟ್ಟಿದ್ಲಂತ, ತಮ್ಮ ಮರ್ತ್ಬಿಟ್ಟು ಅಂತ ತಂದು ಕೊಡೋದು. ತಣ್ಣಗಾಗಿದ್ವು ಅವು. ಸೊ ಹಂಗೆ ಇಟ್ಟೀವಿ, ನೋಡೋಣಂತೆ ಯಾವಾಗ ತಿನ್ನೋದಾಗ್ತೈತಿ. ತಿಂದ್ರಾಯ್ತು. ಇಲ್ಲೇ ಎಗ್ ರೈಸ್ ಮಾಡಿದೆ, ಅವ್ರಿಗೆ ಹಾಕಿಕೊಟ್ಟೀನಿ. ನನ್ನ ಮಗಳಿಗೆ ಕೊಟ್ಟು ಕಳಿಸ್ತೇನೆ ರೀ, ಅವ್ನು ಸ್ಕೂಲಿಂದ ಬಂತೇನು ಅಲ್ನಾಕ. ಅದಕ್ಕೆ ಸ್ವಲ್ಪ ಜಾಸ್ತಿನ ಮಾಡೀನಿ, ಅವನಿಗೂ ಇಷ್ಟ. ಮತ್ತು ತಿಂದು ಟ್ಯೂಷನಿಗೆ ಹೋಗ್ಬೇಕವ ಬಂದಿಂದ ಸ್ಕೂಲಿಂದ, ಅದಕ್ಕೋಸ್ಕರ. ಸ್ಪೈಸಿ ಅಂದಾಳ್ವಾ, ನಿನಗೆ ಹಂಗಾಕೈತೆ ಗೊತ್ತಿಲ್ಲ. ಅಲ್ಲ ಖಾರ ನೀ ಅಷ್ಟು ತಿಂತೇನಿಲ್ಲ, ಅಷ್ಟು ತೀರಂತ ಹಾಕಿಲ್ಲ. ಏನಾಗೈತಿ, ಖಾರ ಆಗೈತಿ? ಏನು ಮೊದ್ಲ ಉರಿ ಆತೈತೆ ಅಲ್ಲಿ ಹೊರಗೆ. ಅತಿ ಖಾರ ಚಲೋ ಅಲ್ಲ, ಅದು ಹೊಟ್ಟೆ ಉರಿತೈತಿ. ಅಂದರೂ ಹಾಕೀನಿ ಮಸಾಲೆ ಖಾರ. ತಿನ್ರಿ. ಈಗ ನೋಡ್ರಿ ಸ್ನೇಹಿತರೆ, ನಾನು ಊಟಕ್ಕೆ ಹಾಕ್ಕೊಂಡೀನಿ, ನೋಡ್ತಾ ಇರ್ಬೋದು. ಅವ್ವ ಕೊಟ್ಟಿದ್ದ 2 ವಡೆ ಹಾಕ್ಕೊಂಡೇನಿ. ಮುಂಜಾನಂತೂ ತಿನ್ನೋಕ್ಕಾಗಿರಲಿಲ್ಲ, ಈಗ ಹಾಕ್ಕೊಂಡೇನಿ ನೋಡ್ರಿ. ಮತ್ತು ರಾತ್ರಿದ ರೈಸ್ ಮತ್ತು ಸಾಂಬಾರು ಇತ್ತು ರೀ, ಬೇಳೆ ಸಾರು ಇತ್ತು. ಹೆಂಗೂ ಇದನ್ನು ಮಾಡಿದ್ನೆಲ್ಲ ಇದನ್ನ ತಿಂದ್ರೆ ಅದ್ಬಿಡು ಅಂತಂದು ಇದನ್ನ ಹಾಕ್ಕೊಂಡೇನಿ ನೋಡ್ರಿ. ನಾನು ಇದನ್ನ ತಿಂತೀನಿ ಈಗ. ಮೊದಲಿಗೆ ಅವ್ರಿಗೆಲ್ಲ ಊಟಕ್ಕೆ ಹಾಕಿಕೊಟ್ಟು ಇದ್ದಷ್ಟೆಲ್ಲ ಭಾಂಡೆ ತೊಳೆದ್ಬಿಟ್ಟೆ. ನಾ ಭಾಂಡೆ ತೊಳೆದ್ರಾಗ ಅವ್ರದ್ದು ಊಟ ಆಯಿತು. ಮತ್ತು ಅವರು 1-2 ಪ್ಲೇಟ್ಸ್ ಇದ್ದವು ನೋಡ್ರಿ, ತೊಳೆದೆ. ಮತ್ತು ಬೆಳಗ್ಗೆ ಏನೈತಿ ನಾಷ್ಟಕ್ಕೆ ಪಡ್ಡು ಮಾಡಿದ್ದೆ ರೀ, ಪಡ್ಡು ಚಟ್ನಿ ಮಾಡಿದ್ದೆ, ನಾಷ್ಟ ಆಗಿತ್ತು. ಸೊ ಈಗೇನೈತಿ ಇದನ್ನೆಲ್ಲ ಅಂದ್ರೆ ಎಗ್ ರೈಸ್ ಬೇಕಂದ್ರಲ್ಲ, ಸೊ ಮಾಡಿಕೊಟ್ಟೆ ನೋಡ್ರಿ. ನಾನು ಮಾತಾಡತ್ತೀನಿ, ಯಾಕಂದ್ರೆ ಅವರು ಮೊಬೈಲ್ನಾಗ ಸಾಂಗ್ ಹಾಕ್ಯಾರ್ರಿ, ಹಿಂಗಾಗಿ. ಸ್ನೇಹಿತರೆ, ಇಲ್ಲೈತೆ ನೋಡ್ರಿ, ನಾನೇನು ಆಯಿಲ್ ಪ್ರಿಪೇರ್ ಮಾಡಿ ನನ್ನೆಲ್ಲ. ಸೊ ಕೊಬ್ಬರಿ ಎಣ್ಣೆಗೆನ ಮೆಂತ್ಯ, ಆಮ್ಯಾಗ ಕಲ್ಲೌಂಜಿ, ಕರಿಬೇವು, ದಾಸವಾಳದ ಎಲೆ, ದಾಸವಾಳದ ಹೂವು, ಆಮ್ಯಾಗ ಅಲ್ವೇರಾ ಮತ್ತು ಈರುಳ್ಳಿ ಎಲ್ಲನೂ ಹಾಕಿ ನಾನು ಲೋ ಫ್ಲೇಮ್ ಒಳಗೆ ಒಂದು ಅರ್ಧ ತಾಸಿಂದ 40 ನಿಮಿಷದವರೆಗೆ ಇದನ್ನು ಕುದಿಸ್ಕೊಂಡೇನಿ ನೋಡ್ರಿ.
ಆಯಿಲ್ನ ಕೂದಲಂತೂ ತುಂಬ ಅಂದ್ರೆ ತುಂಬ ಉದುರಾಕತ್ತವ್ರಿ. ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಸರಿ ಬಿಡು ಇದನ್ನಾದರೂ ಮಾಡ್ಕೊಂಡ್ರಾಯ್ತು ಅಂಥೇಳಿ ನಾನು ಪ್ರಿಪೇರ್ ಮಾಡಿ ಇದೊಂದು ಗ್ಲಾಸಿನ ಬಾಟ್ಲ್ ಇತ್ತು ಅದರೊಳಗೆ ಹಾಕಿ ಇಟ್ಕೊಂಡಿದ್ದೀನಿ ನೋಡಿರಿ ಸ್ನೇಹಿತರೆ. ನೋಡ್ಬೇಕು ಕಡಿಮೆ ಆಗ್ತೈತೆ ಏನೇನು ಮಾಡ್ತೈತೋ ಕೂದಲು ಉದ್ರೋದು ನೋಡೋಣಂತ ಸ್ನೇಹಿತರೆ. ಸಾಯಂಕಾಲ ರೆಡಿಯಾಗಿ ಎಲ್ಲರೂ ಕೂಡಿ ಎಲ್ಲಿಗೆ ಬಂದೆ ನೋಡ್ರಿ. ವೆಲ್ಕಮ್ ಬ್ಯಾಕ್. ನಾವು ಸ್ಮಾರ್ಟ್ ಇದಕ್ಕೆ ರಿಲಯನ್ಸಿಗೆ ಬಂದೀವಿ. ಏನೋ ಆಫರ್ ಐತಂತ್ರಿ, ನೋಡೋಣಂತ ಏನು ಆಫರ್ ಐತೆ ಗೊತ್ತಿಲ್ಲ. ಆದರೆ ಇನ್ನೂ ಇಬ್ಬರಿಗೆ ವೇಟ್ ಮಾಡ್ಬೇಕು ನಾವಿಲ್ಲಿ. ಯಾರವ? ಒಬ್ರು ಮಮ್ಮಿ ಒಬ್ರು ಆಂಟಿ. ಆಂಟಿ ತಂಗಿಯಾರು ಬರ್ಬೇಕು, ಭವಾನಿ ಮತ್ತು ತಂಗಿ ಬರ್ಬೇಕು. ಅಲ್ಲಿ ಮಠ ವೇಟ್ ಮಾಡೋಣಂತ. ನೋಡೋಣ ಬರ್ರಿ ಏನೇನು ಆಫರ್ ಅದಾವು ಏನೇನು ಇಲ್ಲ, ಏನೇನ್ ಕೊಡಿಸ್ತಾರ ನೋಡು. ಬರೀ ಅದನ್ನ ಮಾಡ. ಕಟ್ಟಿ ಕುಂದ್ರಕ್ಕೆ ಭಾಳ ಇಷ್ಟ ನನಗೆ. ಹಲೋ ರೆಡಿ ಆದ್ಮೇಲೆ ಏನ್ ತಿನ್ನಕ್ ಹೊಂಟೇನಿ? ಹಾಂ ಏನ್ ತಿನ್ನಕ್ ಹೊಂಟೇನಿ? ಬಂದ್ಬಿಟ್ಲೇನ ಫಸ್ಟ್ ತಗೋ ಅದನ್ನ ಬ್ಯಾಕ್ ಕ್ಯಾಮ್ರಾ. ಮೊಮೋಸ್ ನಾವೊಂದು ರೌಂಡ್ ಒಳಗೆ ಹೋಗಿ ಬರೋದ್ರಾಗ ಅಂದ್ರೆ ಪ್ಲೇಟ ಖಾಲಿ ಆಗೈತಿ. ಹಂಗೆ ಇರ್ತಾವಂತ ಒಳಗೆ ನೈಟಿನೇ ಇರ್ತೈತಿ. ನಾನು ಮಧ್ಯಾಹ್ನ ಎಗ್ ರೈಸ್ ಉಂಡೆ ಅಲ್ರಿ. ಎಗ್ ರೈಸ್ ಉಂಡಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ. ಆನಂತರ ನಮ್ಮ ಲೋಕಲ್ದವ್ರದ್ದು ಒಂದು ಕೊಡ್ಬಳೆ ಆರ್ಡ್ರ್ ಇತ್ತು ನನಗೆ. ಸೊ ನಾವೇನು ಈ ಕಡೆ ಬರತ್ತಿದ್ವಲ್ಲ ಅವ್ರದ್ದು ಆನ್ ದಿ ವೇ ಮನಿ ಇತ್ತು. ಅವರು ಅರ್ಜೆಂಟಾಗಿ ಬೇಕಂದಿದ್ರು. ಸೊ ಹೀಗಾಗಿ ನಾ ಎದ್ದ ತಕ್ಷಣ ಏನು ಮಾಡಿದೆ, ಟೈಮ್ ಐತೆ ಅಂಥೇಳಿ ಕೊಡ್ಬಳೆ ಮಾಡಿದೆ. ಕೊಡ್ಬಳೆ ಮಾಡಿ ಅದು ಕಮರ್ ಅಲ್ರಿ. ಸೊ ಅದಕ್ಕೆ ನನಗೆ ಒಟ್ಟನು ಏನಂದ್ರೆ ಏನು ಒಲ್ಲೆ ಅನಿಸ್ಬಿಟ್ಟಿತ್ತು. ಎಷ್ಟು ಫೋರ್ಸ್ ಮಾಡಿದ್ರು ಮೊಮೋಸ್ ಸಲುವಾಗಿ ಹುಡುಗರು. ನಾನಂತೂ ಏನು ತಿನ್ನೋಕ್ಕಾಗಲಿಲ್ಲ. ಅವರು ತಿಂದ್ರೆ ನಾನು ಹಂಗೆ ಒಂದು ರೌಂಡ್ ಒಳಗೆ ಹಂಗೆ ಜಸ್ಟ್ ಹೋಗಿ ಬಂದೆ. ಇಲ್ಲಿ ನಮ್ಮ ತಂಗಿಗೆ ವೇಟ್ ಮಾಡತ್ತಿದ್ವಿ ಇಬ್ಬರಿಗೆ. ಈಗ ಭವಾನಿ ಬಂದು ನೋಡ್ರಿ. ಕಲರ್ ಇನ್ನೂ ಹೋಗಿಲ್ಲಲ್ಲದ ಪಿಂಕ್ ಕೈ ಎಲ್ಲ ಹೌದು ಸಿಕ್ಕಾಪಟ್ಟಿ ಆಡಿರುವ ಮತ್ತೆ ಚಲೋ ಇದ್ರೆ ಇಷ್ಟ ಆದ್ರೆ ತಗೋರಿ. ಇನ್ನೊಂದು ತೊಗೊಂಬಿಡಿ ಇನ್ಯಾಡ ಚಿನ್ನು ತೊಗೊಂಬಿಡ. ವೈಶುನು ಕುಡಿತಾಳ. ವೈಶು ಕುಡಿ. ಅದ ಫ್ಲೇವರ್ ಐತೆ. ಹೌದು ನಮ್ಮ ಮೊಮೋಸ್ ತಗೋಲಿಲ್ವಾ? ಚಲೋ ಐತೆ ನೋಡ. ನಾನು ಮೊಮೋಸ್ ತಿನ್ಲಿಲ್ಲ. ಮಾಡ್ತೇನೆ ಫ್ರೆಂಡ್ಸ್ ನಮಗ್ ಬಿಟ್ಟು ಜ್ಯೂಸ್ ಕುಡಿಯಾಕತ್ತಾರ. ಇಲ್ಲಿ ಹಾಸ್ಪಿಟಲ್ ಸ್ನೇಹಿತರೆ, ನಮ್ಮ ತಂಗಿ ಡ್ಯೂಟಿ ಮುಗಿಸಿ ಬರೋ ಮಟ ಅಂದ್ರೆ ಹೊರಗಡೆ ಕೂತ್ಕೊಂಡು ಮೋಮೋ ಮತ್ತು ವಾಟರ್ ಮೆಲನ್ ಜ್ಯೂಸದ್ದು ಪಾರ್ಟಿ ಆಯ್ತು ಮಕ್ಕಳ ಜೊತೆ, ತಂಗಿಯರ ಜೊತೆ. ಅದಾದಮೇಲೆ ತಂಗಿ ಬಂದಮೇಲೆ ಒಳಗೆ ಬಂದೀವ್ರಿ. ಏನು ಆಫರ್ ಏನಿಲ್ಲ, ರೆಗ್ಯುಲರ್ ಏನಿರ್ತಾವೆ 5% 6% ಅದು ಆಫರ್ನ ಐತ್ರಿ. ಏನು ಎಕ್ಸ್ಟ್ರಾ ಏನು ಆಫರ್ಸ್ ಏನಿರಲಿಲ್ಲ. ಆಕೆಗೆ ಯಾರು ಹೇಳಿದ್ರು ಗೊತ್ತಿಲ್ಲ.
ಅಂದರೆ ಲಾಸ್ಟ್ ಮಂತ್ ಏನೋ ಆಫರ್ ಇದ್ದಾಗ ಬಂದು ಅವರೆಲ್ಲ ಮಾಡ್ಕೊಂಡು ಹೋಗಿದ್ರು. ನಾನು ಅಂದಿದ್ದೆ ನನಗೂ ಒಂಚೂರು ಹೇಳಬೇಕಿಲ್ಲ ಅಂತ. ಸೊ ಈಗ ಯಾರೋ ಹೇಳಿದ್ರಂತ ಪಾಪಕ್ಕೆ ನನಗೂ ಹೇಳಿದ್ಲು. ಹಿಂಗಾಗಿ ನಾನು ಹೋಗಿದ್ದೆ. ಬಟ್ ಏನು ಆಫರ್ ಏನು ಇರಲಿಲ್ಲ ರೀ. ಮತ್ತು ಇಲ್ಲೆಲ್ಲ ಸ್ವಲ್ಪ ಕೆಳಗಡೆ ಗ್ರೋಸರಿ ಇತ್ತು ರೀ. ಮೇಲೆಲ್ಲ ಸ್ವಲ್ಪ ಬಟ್ಟೆ ಕಾಸ್ಮೆಟಿಕ್ಸ್ ಎಲ್ಲ ಇತ್ತು. ಸೊ ಮಕ್ಕಳು ಅಂದಮೇಲೆ ಅವ್ರದ್ದೆಲ್ಲ ಬಟ್ಟೆದಲ್ರಿ ಮೇನ್ ಅಂದರೆ. ಸೊ ಹೀಗಾಗಿ ಹಬ್ಬ ಇದು ಹತ್ತದೈತೆ ನೋಡ್ರಿ ಇಲ್ಲೇ. ತುಂಬ ಅಂದರೆ ತುಂಬ ಭಯ ಆಕೈತೆ ಸ್ನೇಹಿತರೆ ನನಗಿದು. ಬಿದ್ದಿದ್ರೆ ಏನು ಮಾಡ್ದೇವೆ ಹಿಂಗಿಡಿ ಹಿಂಗಿಡಿ ಫ್ರಂಟ್ ಹಿಡಿ ನಾನು ಹತ್ತಿಲ್ಲ ನೋಡ ಕರೆನೆ ಭಯ ಬರ್ತಿತ್ತು ನನಗೆ ನೋಡ್ರಿಪ್ಪ ಜೋಗ್ಲು ಭಯ ಎದೆ ಹೊಡ್ಕೊಂಡಂಗ ಆಕೈತಿ ಎಲ್ಲ ಕಡೆ ಅಡ್ಡಾಡ್ ಬರ್ತಾಳಕ್ಕ ಎಲ್ಲಿ ಎಲಿವೇಟರ್ ಅಂದ್ರೆ ಆಗಲ್ಲ ಇಲ್ಲೊಂದು ಬರ್ಬೇಕಲ್ಲ ಈಗ ಇವರದ ಬಟ್ಟೆನ ಬರೀ ಬಟ್ಟೆನ ನೋಡ್ತಾರೆ ಎಷ್ಟಾದ್ರೂ ಸಾಕಾಗಂಗಿಲ್ಲ. ನಾವು ಬರೇ ಗ್ರೋಸರಿ ನೋಡ್ತೇವೆ. ನಮ್ಮ ಹಣೆ ಬರ ಅದ್ರಾಗ ಇರ್ತೈತೆ ಬರೀ. ಬರ್ರಿ ಏನೇನು ಆಫರ್ ಐತೆ ಗೊತ್ತಿಲ್ಲ. ಏನೇನು ಶಾಪಿಂಗ್ ಮಾಡ್ತೀನಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ನಂದೇನು ಬಾ ತೊಗೊಳೋದಿಲ್ಲ ನೋಡೋಣ. ಫುಲ್ ಎಲ್ಲ ಒಂದು ರೌಂಡ್ ಅಡ್ಡಾಡಿ ಆಯ್ತು. ನಾನೇನಿಲ್ಲ ಏನಪ್ಪ ಅಂದ್ರೆ ನಮ್ಮ ತನು ಪುಟಾಣಿಗೆ ಒಂದು ಕ್ರೇಯಾನ್ಸ್ ತೊಗೊಂಡೆ ರೀ. ಇನ್ನೇನು ಮತ್ತು ವೆಕೇಷನ್ ಅಲ್ಲ, ಆಕೆಗೆ ಡ್ರಾಯಿಂಗ್ ಇಷ್ಟ. ಸೊ ಮನೆಗೆ ಕುತ್ಕೊಂಡು ಮಾಡ್ತಾಳೆ, ಇಲ್ಲಾಂದ್ರೆ ಬರೀ ಮೊಬೈಲ್ ಕೇಳ್ಕೊತ ಕೂಡ್ತಾಳೆ. ಈ ಥರ ಕೊಟ್ಟರೆ ಡ್ರಾಯಿಂಗ್ ಅದು ಬಿಡಿಸ್ತಾಳೆ ಅಂಥೇಳಿ ಅದೊಂದು ತೊಗೊಂಡೆ. ನಂತರದಲ್ಲಿ ವೀಲ್ ಪೌಡರ್ ತೊಗೊಂಡೆ, ಸೋಪಿನ ಪೌಡರ್ 1/2 kg. ಇಷ್ಟ ರೀ, ನಂದೇನಿರಲಿಲ್ಲ. ಆ್ಯಕ್ಚುಲಿ ಬಜೆಟೂ ಅಷ್ಟಕ್ಕಷ್ಟ ಇತ್ತು. ಆ್ಯಕ್ಚುಲಿ ನಾವು ಹೋಗಿದ್ದು ಏನಾದರೂ ಸಿಕ್ಕರೆ ಆಫರ್ನಾಗಿದ್ದರೆ ಡ್ರೈ ಫ್ರೂಟ್ಸ್ ತೊಗೋಬೇಕಂತ ಹೋಗಿದ್ದೆ, ಯಾಕಂದ್ರೆ ನಾನು ಬಿಸ್ನೆಸ್ಸಿಗೆ ಬೇಕಂತೇಳಿ. ಬಟ್ ಏನು ಆಫರ್ಸ್ ಏನು ಇರಲಿಲ್ಲ. ಮಕ್ಕಳೆಲ್ಲ ಬಟ್ಟೆನ ಕಿತ್ತಾಕತ್ತಿದ್ರು, ಟಾಪ್ಸ್ ಎಲ್ಲ ನೋಡಕತ್ತಿದ್ರು ಅವರು ಜೀನ್ಸ್ ಮ್ಯಾಗಿಂದು. ಸೊ ಇಲ್ಲಿ ಕೆಲವೊಂದಿಷ್ಟು ಆಫರ್ನಾಗ ಇಟ್ಟಿದ್ರು. ಇಲ್ಲೇ 80 ರುಪೀಸ್, 99 ರುಪೀಸ್, ಈ ಥರ 180 ರುಪೀಸ್, ಈ ಥರ ಎಲ್ಲ ಇದ್ವು. ಸೊ ಒಂದಿಷ್ಟು ಇಲ್ಲೇ ಚಿನ್ನು ಒಂದೆರಡು, ಆಮ್ಯಾಗ ವೈಷ್ಣವಿ ಬಂದಿದ್ಲಲ್ರಿ, ವೈಷ್ಣವಿಗೆ ಒಂದೆರಡು ಟಾಪ್ಸ್ ಅದು ಕೊಡಿಸಿದ್ಲ ತಂಗಿ, ಇಲ್ಲೇ ತೊಗೊಂಡ್ರೆ. ಅದ್ರ ಜೊತೆಗೆ ನಮ್ಮ ತರುಣಿಗೊಂದು ಕ್ಯಾಪ್ ತೊಗೊಂಡ್ಲ ತಂಗಿ, ಯಾಕಂದ್ರೆ ನಾನು ತನುಗೆ ಕ್ರೇಯಾನ್ಸ್ ತೊಗೊಂಡಿದ್ದೆ. ಸೊ ತರುಣಿಗೆ ಏನಾದರೂ ತೊಗೊಳ್ಳೋಣ ಅಂಥೇಳಿ ಒಂದು ಕ್ಯಾಪ್ ಇತ್ತು, ಅದೊಂದು ಕ್ಯಾಪ್ ತೊಗೊಂಡ್ವಿ ಇಲ್ಲೇ. ಆದಷ್ಟು ತೊಗೊಂಡು ಕೆಳಗಡೆ ಹೋದ್ವಿ. ಏನೋ ಗ್ರೋಸ್ರಿ ಏನು ತೊಗೊಳ್ಳಿಲ್ಲ, ಅಷ್ಟೇ ತೊಗೊಂಡಿದ್ದಂತ ಹೇಳ್ಬೋದು. ಕೆಳಗಡೆ ಹೋಗಿ ಅದನ್ನೆಲ್ಲ ಬಿಲ್ ಮಾಡಿಸ್ಕೊಂಡು ಬಾಜು ಒಂದು ಟ್ರೆಂಡ್ ಐತಲ್ರಿ, ಅಲ್ಲಿ ಹೋದ್ವಿ. ಇಲ್ಲಿ ಒಳಗೆ ಹೋಗ್ಯಾರ ರೀ, ಫ್ರೆಂಡ್ಸ್ ಒಳಗೆ ಹೋಗ್ಯಾರ ಎಲ್ಲರೂ. ನಾನು ಇಲ್ಲೇ ಲಗೇಜ್ ಇಟ್ಕೊಂಡು ಕುಂತೇನಿ. ಕರೆದ್ರೊಳಗೆ ನಾವು ಅಲ್ಲೆಂದೆ ಸುಮ್ಮನೆ ಏನಾರು ತೊಗೊಳೋದಿದ್ರೆ ಅಡ್ಡಾಡ್ಬೇಕು, ಇಲ್ಲಾಂದ್ರೆ ಎದಕ್ಕೆ ಅಡ್ಡಾಡೋದು, ಹೌದಲ್ರಿ. ಅವ್ರೊಳಗೆ ಮಕ್ಕಳ ಜೊತೆ ಫ್ರೆಂಡ್ಸಿಗೆ ಹೋಗೋ ತಂಗಿ. ಟೈಮ್ 9:30, ಅವ್ರದ್ದು ಕ್ಲೋಸಿಂಗ್ ಟೈಮ್ ಅಂತ. ನೋಡ್ತಾ ಇರ್ಬೋದು, ಹಾಫ್ ಶಟರ್ಸ್ ಎಳ್ದಾರಾಗಲೇ. ನಾನಿಲ್ಲೇ ಅವ್ರನ್ನ ವೇಟ್ ಮಾಡಕತ್ತೀನಿ. ಹಾಗೆ ಸ್ನೇಹಿತರೆ, ಆಟೋಕ್ಕೂ ಕಾಲ್ ಮಾಡೀನಿ, ಇನ್ನೇನು ಆಟೋ ಕೂಡ ಬರ್ತೈತಿ. ಮತ್ತು ಇವರು ಕೂಡ ಬಂದರು ನೋಡ್ರಿ. ಇಲ್ಲೇನೋ ನೋಡ್ರಿ ಚಾನ್ಸ್ ಹೊಡೆದ್ರೆ ಇಲ್ಲೇನೋ ಟಿ ಶರ್ಟ್ ತೊಗೊಂಡು ಬಂದಾರ. ಚಿನ್ನುಗೆ ಮತ್ತು ವೈಶುಗೆ ಇಲ್ಲೇನೋ ಕೂಡ ಒಂದಿಷ್ಟು ಸಿಕ್ಕುವಂತ ಹೇಳೋದೆಲ್ಲ ಕ್ಲೋಸಿಂಗ್ ಟೈಮ್ ಅಂತ. ಇಲ್ಲಾಂದ್ರೆ ಇನ್ನೂ ಎಷ್ಟು ನೋಡ್ತಿದ್ರೋ ಎಷ್ಟೊತ್ತಿರ್ತಿದ್ರೋ ಅಲ್ಲೇ ಗೊತ್ತಿಲ್ಲ. ಮತ್ತು ನಾನಂತೂ ಏನೋ ಬಟ್ಟೆ ಬರೀ ಏನು ಖರೀದಿ ಮಾಡೋ ಕಂಡೀಷನ್ ಒಳಗಂತೂ ಇರಲಿಲ್ಲ. ಸೊ ಹೀಗಾಗಿ ನಾನು ಹೋಗಲಿಲ್ಲ ಅಂತ ಹೇಳ್ಬೋದು. ನಿಮ್ಗೆ ಸ್ಟಾರ್ಟಿಂಗ್ ಒಳಗನ ಹೇಳೀನಿ, ಇನ್ನೇನು ಸುಧಾರಿಸ್ಕೊಂಡು ಏನಾದರೂ ಮಾಡಬೇಕು, ಸ್ವಲ್ಪ ಅದನ್ನು ಬ್ಯಾಕಪ್ ತರಬೇಕು ನನ್ನ ಚಾನಲ್ ಅನ್ನೋರಾಗ. ಅಂದರೆ ಈ ಒಂದು ವಾರ, ಇದೇ ತಿಂಗಳದ್ದು ಫಸ್ಟ್ ವೀಕ್ನ ನನಗೆ ಶಾಕ್ ಮತ್ತು ಒಂಥರ ಡೆಡ್ ಆದಂತನ ಹೇಳ್ಬೋದು. ಏನು ಮಾಡೋದು ಸ್ನೇಹಿತರೆ, ಬಂದಿದ್ದು ಎದುರಿಸ್ಕೊತ ಹೋಗೋದು ಅಷ್ಟೇ. ಸೊ ಆಯಿತು, ಎಲ್ಲನೂ ಮುಗೀತು. ಮತ್ತು ಈ ಥರ ಹಿಂಗೆ ಬರುವಾಗ ನಾ ಏನು ತೊಗೋದಿದ್ರೂ ಪರವಾಗಿಲ್ಲ, ನನಗೆ ಒಂಥರ ಕ್ವಾಲಿಟಿ ಸ್ಪೆಂಡ್ ಅನ್ನಿಸ್ತೈತೆ. ಎಲ್ಲರ ಜೊತೆನೂ ಕ್ವಾಲಿಟಿ ಟೈಮ್ ಸಿಕ್ಕಂಗೆ ಆಗ್ತೈತಿ. ಮತ್ತು ನನಗೆ ಹೊರಗೆ ಬರೋದು ಭಾಳ ಇಷ್ಟ ರೀ. ಅದಕ್ಕೋಸ್ಕರ ನನಗೂ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗ್ತೈತಿ. ಮನೆಯೊಳಗೆ ಇದ್ದು ಸಾಕಾಗಿರ್ತೈತಿ. ಅದೇ ಸಮಸ್ಯೆ, ಅದೇ ಒಂದು ಬರ್ಡನು, ಅದೇ ಜೀವನ, ಅದೇ ಹೋರಾಟ, ಒಂಥರ ಏನೋ ಜಿಗುಪ್ಸಾದಂಗೆ ಆಗಿರ್ತೈತಿ. ಸೊ ಕರೆದುಬಿಟ್ಲೆ ಅಂದ್ರೆ ನಾನು ಕೂಡ ನಂದು ಏನು ಇರಲಿಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ಏನೋ ಆರಾಮ ಅನಿಸ್ತೈತೆ ಅಂತ ಬಂದುಬಿಟ್ಟಿರ್ತೀನಿ.
ಇದಕ್ಕೆ ನೀವೇನಂತೀರಿ ಖಂಡಿತ ತಿಳಿಸ್ರಿ. ಮತ್ತು ಆಟೋನು ಬಂತು, ನಾವಿನ್ನೇನು ಆಟೋದಾಗ ಹೊರಡ್ತೀವಿ. ನಮ್ಮ ಭವಾನಿ ಗಾಡಿ ತೊಗೊಂಡು ಬಂದಾಳು. ಇಲ್ಲಿಂದ 10 ನಿಮಿಷ ರೀ ಮನೆ. ಶೆಟ್ರ್ ಕಾಲನಿ ರೋಡಿಗೆನ ಐತಿ ರೀ ಇದು. ವಿದ್ಯಾಗಿರಿ ಮನೆಗೆ ನಿಯರನೇ ಐತಿ ನಮ್ಮ ದೊಡ್ಡಪ್ಪವ್ರ ಮನೆ, ನಮ್ಮ ಕಾಕಾರ ಮನೆ. ಇಲ್ಲಿಂದ 10 ನಿಮಿಷ ಅಷ್ಟೇನ. ಸೊ ಆಕಿ ಗಾಡಿ ಮೇಲೆ ಹೋಗ್ಬಿಡ್ತಾಳೆ. ಸೊ ಈ ಬ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ. ವೆಯ್ಟ್ ಮಾಡಿರಿ ಮತ್ತು ಡೈಲಿ ತಪ್ಪದ ಬ್ಲಾಗ್ ನೋಡಿರಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಇಟ್ಕೊಳ್ರಿ. ಮತ್ತು ಸಾಕಷ್ಟು ನನಗೆ ಆರ್ಡರ್ಸ್ ಕೊಟ್ಟು ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಧನ್ಯವಾದಗಳು.